ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ 70 ವರ್ಷ ರಜನಿಕಾಂತರ ಅನುಭವ ಆಗ್ಬೇಕಂದ್ರೆ ನಿಮ್ಗೆ 70 ವರ್ಷ ಆಗ್ಬೇಕು. ಸೊ ನೀವೆಲ್ಲ ಸಿನಿಮಾದಲ್ಲಿ ಇಸಮ್ ಅಂತ ತೋರಿಸಿದ ತಕ್ಷಣ ಒಂದು 5 ಸಿಗರೇಟ್ ಹಾಕು, ಒಂದು ಸಿಗರೇಟ್ ಆ ಥರದ್ದೆಲ್ಲ ಶಾರ್ಟ್ ನಾವು ತೆಗಿತೀವಿ. ನಾವು ಅದನ್ನ ಎಲ್ಲೋ ಒಂದು ಕಡೆ ಒಂದು ಇಸಮ್ ಅಲ್ಲಿ ಅದನ್ನ ಪ್ರಮೋಟ್ ಮಾಡ್ತೀವಿ, ಎಲ್ಲವೂ ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದನ್ನ ಯಾವ ರೀತಿ ನಾವು ಕನ್ಸ್ಯೂಮ್ ಮಾಡ್ತೀವಿ, ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನಾವು ತಗೊತೀವಿ ಅನ್ನೋದು ನಮ್ಮದು ಒಂದು ಡ್ಯೂಟಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಫಾರ್ ಎಕ್ಸಾಂಪಲ್, ಅದೇ ಸಿನಿಮಾ ಒಂದು ಸ್ಟ್ರಾಂಗ್ ಮೀಡಿಯಂ. ಇವತ್ತು ಸರ್ ಪ್ರೆಸೆಂಟೇಷನ್ ಮುಂಚೆ ಅವ್ರು ಹೇಳಿದ್ದೇನು ಗೊತ್ತಾ, ನಮ್ಮ ಮಾತೆಲ್ಲ ಬೇಡ ರೀ, ಮಕ್ಳು ಕೇಳಲ್ಲ, ಫಸ್ಟ್ ಅವ್ರು ವಿಡಿಯೋ ಹಾಕ್ಲಿ, ವಿಡಿಯೋ ನೋಡೋಣ ಅಂತ. ಹಿ ಟುಕ್ ದಟ್ ಕಾಲ್. ಸೊ ದಟ್ಸ್ ಹೌ ದಿಸ್ ಮೆಸೇಜ್ ಟುಡೇ ಗಾಟ್ ಎಂಗೇಜ್ಡ್. ಫಸ್ಟ್ ವಿಡಿಯೋ ನೋಡಿದ್ವಿ, ಎಲ್ಲರಿಗೂ ಮೈಂಡ್ ಸೆಟ್ ಆಯಿತು. ಇವಾಗ ನಾವು ಮಾತಾಡೋದು ನಿಮಗೆ ತಲೆಗೆ ಹೋಗ್ತಾ ಇದೆ, ರೈಟ್? ಇದೇ ಉಲ್ಟಾ ಆಗಿದ್ದೀರಿ, ಇವ್ರು ಯಾವಾಗ ಮಾತು ಮುಗಿಸ್ತಾರಪ್ಪ, ಯಾವ ವಿಡಿಯೋ ಹಾಕ್ತಾರೆ ಇರ್ತಾ ಇತ್ತು. ಸೊ ಅನ್ನೋ ಹಾಗೆ ವಿಷುವಲ್ ಮೀಡಿಯಾ ಏನಿದೆ ಅದಕ್ಕೆ ತುಂಬ ಸ್ಟ್ರೆಂತ್ ಇದೆ. ಅದು ಕೊಡೋ ಅಂಥ ಕೆಟ್ಟ ವಿಷಯ ಮಾತ್ರ ಯಾಕೆ ತೊಗೊತೀರಾ? ಒಳ್ಳೆ ವಿಷಯ ಯಾಕೆ ಹೋಗಲ್ಲ? ಯಜಮಾನ ಪಿಕ್ಚರಲ್ಲಿ ಎಲ್ಲ ಅಣ್ತಮ್ಮಂದ್ರೆಲ್ಲ ಸೇರ್ಕೊಂಡು ಒಟ್ಟಿಗೆ ಉಪ್ಪಿನಕಾಯಿ ಹಾಕಿ ಒಂದು ಫ್ಯಾಮಿಲಿ ನಡೆಸಿ ದೊಡ್ಡದಾಗಿ ಚೆನ್ನಾಗಿ ಆಗ್ತಾರೆ, ಅದು ತೊಗೋಬೋದು. ಬಂಗಾರದ ಮನುಷ್ಯ ಸಿನಿಮಾ ಥರ ಎಲ್ಲ ಗದ್ದೆಗಿಳಿದು ರೈತರಾಗಿ ದೇಶಕ್ಕೆ ಊಟ ಹಾಕ್ಬೋದು. ನಾವು ತೊಗೊಳಲ್ಲ. ನಮಗೆ ಅಟ್ರಾಕ್ಟ್ ಆಗೋದು, ಇಷ್ಟ ಆಗೋದು ಯಾವಾಗಲೂ ನೆಗೆಟಿವ್ ಥಿಂಗ್ಸ್. ಅದರಲ್ಲೇನೋ ಇದೆ, ಆ ಕ್ಯೂರಿಯಾಸಿಟಿ. ಸೊ ಇದು ಒಂದು ವಯೋಧರ್ಮ ಸಹಜದಲ್ಲಿ ಎಲ್ಲವೂ ಆಗ್ತಕ್ಕಂಥದ್ದು, ತಪ್ಪಲ್ಲ. ಆದರೆ ಅದನ್ನೇ ಸರ್ ಹೇಳಿದ್ದು, ಯಾವುದೇ ಚಟ ಅಂತ ಆದಾಗ ಅದು ನಮ್ಮ ಮನಸ್ಸಿನ ಮೇಲೆ ಮ್ಯಾನಿಪುಲೇಟ್ ಮಾಡುತ್ತೆ. ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಬಂತು ಸರ್ ಆ ಕಥೆಯಲ್ಲಿ, ಓಕೆನಾ? ಅವಾಗ ನೆನಪಾಗಿದ್ದು ನನಗೊಂದು ಕತೆ, ಇನ್ನೊಂದು ಚಿಕ್ಕ ಕತೆ ಅದು. ಒಬ್ಬ ಯಾರೋ ಸನ್ಯಾಸಿ ಇದ್ದಂತೆ, ಅವನಿಗೆ ಯಾರೋ ಒಬ್ಬ ಪಾಸ್ ಆಗ್ಬೇಕಾದ್ರೆ ಮಹಾರಾಜ ಒಬ್ಬ ಅಡ್ಡ ಹಾಕಿದ್ದಂತೆ. ಅವನು ಅಡ್ಡ ಹಾಕ್ಬಿಟ್ಟೆ, ನೀನು ಸನ್ಯಾಸಿ ಅವೆಲ್ಲ ಇಲ್ಲ, ನೀನು ಬಿಡ್ಬೇಕು, ನೀನು ನನಗೆ ಒಂದು ಕಂಪ್ನಿ ಕೊಡಬೇಕು. ಏನು? ನೀನು ಒಂದ ಕುಡಿಬೇಕು, ಇಲ್ಲ ಒಂದ ನಾನ್ ವೆಜ್ ತಿನ್ಬೇಕು, ಇಲ್ಲ ಅಂತಂದ್ರೆ ಅಲ್ಲಿ ಯಾರೋ ಒಬ್ಳು ಡ್ಯಾನ್ಸ್ ಮಾಡ್ತಾರೆ, ಅದನ್ನ ನೋಡಿ ಎಂಜಾಯ್ ಮಾಡ್ಬೇಕು. ಈ ಮೂರಲ್ಲಿ ಒಂದಕ್ಕೆ ನೀನು ನನ್ನ ಕಂಪ್ನಿ ಕೊಡಲೇಬೇಕು, ಇಲ್ಲ ನಿನ್ನ ಶಿರಚ್ಛೇದನ ಆಗುತ್ತೆ, ನೀನು ಚಾಯ್ಸ್ ಮಾಡ್ಕೋ. ಪಾಪ ಸನ್ಯಾಸಿ ಏನು ಅನ್ಕೊಂಡಂತೆ, ಬೇಡಪ್ಪ, ನಾನು ತಿಂದರೆ ನಾನ್ ವೆಜ್ ತಿಂದರೆ ಎಂಥ ಮಹಾಪಾಪ, ಅದು ಬೇಡ. ಇನ್ನೊಂದು ಪರಸ್ತ್ರೀ, ಅವಳು ಡ್ಯಾನ್ಸ್ ಆಡೋದನ್ನ ನೋಡೋದು ನನಗೆಂತ ಪಾಪ, ಅದ್ರ ಬದಲು ಒಂದು ಪೆಗ್ ಹಾಕ್ಬಿಟ್ಟು ಸೈಲೆಂಟಾಗಿ ಮಲ್ಕೊಂಬಿಡೋಣ, ಬೆಳಗ್ಗೆ ಬಿಟ್ಬಿಡ್ತಾನೆ ರಾಜ ಅಂತ ಅನ್ಕೊಂಡಂತೆ. ಸರಿ ಅಂತ 1 ಪೆಗ್ ಹೋಯ್ತು, 2 ಪೆಗ್ ಹೋಯ್ತು, 3ನೇ ಪೆಗ್ ಹೋಗಿದ ತಕ್ಷಣ ರಾಜ ಉಪ್ಪಿನಕಾಯಿ ಕೊಡೋ. ಸರಿ ಉಪ್ಪಿನಕಾಯಿ ಬಂತು. ರಾಜ ಅಲ್ಲೇನೋ ಏನಂದಲ್ಲಪ್ಪ, ಕೊಡು ಕಬಾಬ್. ಕಬಾಬ್ ಆಯ್ತು. ಅದೇ ಯಾರು ಅವಳು ಕರ್ಸೋ ಡ್ಯಾನ್ಸು. ಸೊ ಅದು ಒಂದು ಎಂಥ ಡೇಂಜರು ಅಂದರೆ ಇದು 3 ಆವರಿಸ್ಕೊಂಥದ್ದು. ಏನು ಸರ್? ಅಂದರೆ ಅದನ್ನೇ ಆ ಕಥೆನೇ ನನಗೆ ಜ್ಞಾಪಕ ಬಂತು. ಸವಾಸದಿಂದ ಸನ್ಯಾಸಿ ಕೆಟ್ಟ ಯಾಕೆ ಅಂತಂದರೆ ಅದು ನಿಮ್ಮ ಡಿಸಿಷನ್ ಮೇಕಿಂಗನ್ನೇ ಹಿಂಡಾಕ್ಬಿಡುತ್ತೆ. Munish. ಡ್ರಗ್ಸ್ ದಿನಾಚರಣೆ ಸರ್, ನೀವು ಯೂತ್ಗೆ ಏನು ಮೆಸೇಜ್ ಕೊಡ್ತೀರಾ? ಏನು ಮೆಸೇಜ್ ನಾವು ಹೇಳೋದೇನಿಲ್ಲ ಮೇಡಮ್, ಸಾಕಷ್ಟು ಕಡೆಯಿಂದನೂ ಸಮಾಜದಲ್ಲಿ ಇದಕ್ಕೆ ಮೆಸೇಜ್ ಇದೆ, ಸಿನಿಮಾಗಳು ಬಂದಿದೆ. ಸೊ ಅದಕ್ಕೆ ಯಾವತ್ತು ಏನಂತಂದರೆ, ನೋಡುಗನು ಚಾಯ್ಸ್ ಏನಿದೆ, ಅವ್ನು ಯಾವತ್ತು ಅವ್ನ ಚಾಯ್ಸ್ ಮೇಲೆ ಎಲ್ಲವೂ ನಿಂತಿದೆ. ಒಳ್ಳೇದು ಕೆಟ್ಟದ್ದು ಏನಂತ ನಮ್ಗೆ ಸ್ಪಷ್ಟ ಗೊತ್ತಿದೆ. ಓಕೆ, ಬರೀ ಒಳ್ಳೇದೇ ಇರಬೇಕು, ನಾವು ಹೋದ್ ಬಂದ ಕಡೆ ಎಲ್ಲ ಕೆಟ್ಟದ್ದು ಇರಲೇಬಾರ್ದು ಅನ್ನೋಕ್ಕಾಗಲ್ಲ. ಇದೊಂದು ವಿಡಿಯೋ ಗೇಮ್ ಇದ್ದಂಗೆ. ವಿಡಿಯೋ ಗೇಮಲ್ಲಿ ಮಧ್ಯೆ ಅಲ್ಲಲ್ಲಿ ಮುಳ್ಳೆಲ್ಲ ಎದ್ದೇಳುತ್ತೆ, ದಾಟ್ಕೊಂಡು ಹೋಗ್ಬೇಕು ಅಂತ, ಆ ಥರ ಇದು. ಬಟ್ ಇದು ಯಾವ್ಯಾವ ಹಂತದಲ್ಲಿದೆ, ಯಾವ್ಯಾವ ಥರ ಆಗ್ತಿದೆ. ಇವತ್ತು ಈ ಕಾರ್ಯಕ್ರಮ ಬಂದಾಗ ನಾನು ತಿಳ್ಕೊಂಡಿದ್ದೇನು ಅಂತಂದರೆ,
ಒಂದು ಈ ಡ್ರಗ್ಸ್ ಮೂಲಕ ಇದೊಂದು ಅಟ್ಯಾಕ್ ಆಗ್ತಾ ಇದೆ, ಟೆರರ್ ಅಟ್ಯಾಕ್ ತರ. ಅಂದ್ರೆ ಯೂತ್ಸ್ನ ಟಾರ್ಗೆಟ್ ಮಾಡಿ ಅವರ ವೀಕ್ನೆಸ್ಗಳನ್ನ ತಿಳ್ಕೊಂಡು ಅವ್ರಿಗೆ ಇದನ್ನ ಸಪ್ಲೈ ಮಾಡೋದ್ರ ಮೂಲಕ, ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಒಂದು ಮಾತೇನಿದೆ, ಮುಂಬರುವಂತ ಒಂದು ಜನರೇಷನ್ ಏನಿದೆ ಅದು ಹಾಳಾಗ್ಬೇಕು ಅಂತಂದ್ರೆ ಇವತ್ತಿರೋ ಯೂತ್ಸ್ನ ಹಾಳು ಮಾಡ್ಬಿಟ್ರೆ ಅಂತ ಬಹಳ ವ್ಯವಸ್ಥಿತವಾಗಿ ಒಂದು ವರ್ಗ ಇದಕ್ಕೆ ಕೆಲಸ ಮಾಡ್ತೀನಿ ಅನ್ನೋದು ಇವತ್ತು ಕಾರ್ಯಕ್ರಮದಲ್ಲಿ ನನಗೂ ತಿಳಿದುಪಟ್ಟಿದ್ದು. ಸೊ ಹಾಗಾಗಿ ಅದ್ರ ಕಡೆಗೆ ಗಮನವನ್ನು ಕೊಡದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಆರೋಗ್ಯದ ಮೇಲೆ ಒಂದು ಗಮನ ಇರಬೇಕು. ಅವನ ಆರೋಗ್ಯ ಅವನಿಗೆ ಬೇಕು ಕೈಯಲ್ಲಿ ಅಂತ ಇದ್ದಾಗ ಏನಾಗುತ್ತೆ, ಎಲ್ಲವೂ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ ಲೈಫಲ್ಲಿ. ಎಷ್ಟೊಂದ್ ಕಡೆ ಅಕ್ರಮವಾಗಿ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಸೊ ಯಾವ ತರ ಜಾಗೃತಿ ತಗೋಬೇಕು ಅಂತ ಮೇಡಮ್ ಅದೇ ಹೇಳೋದೇನು ಅಂತಂದ್ರೆ, ನಾವು ಸುಮಾರು ಸಿನಿಮಾದಲ್ಲೂ ನೋಡಿದೀವಿ, ನಾವು ಸಿನಿಮಾದಲ್ಲೇ ಬೆಳೆದಿನ ಅಲ್ಲೇ ನೋಡಿ ನಮಗೂ ಗೊತ್ತಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಇವತ್ತು ಪೊಲೀಸ್ ಇಲಾಖೆ ಈ ಒಂದು ಅವೇರ್ನೆಸ್ ನ ಮಾಡ್ತಾ ಇದೆ. ಅಲ್ಲೆಲ್ಲ ಫಿಲಮನ್ನು ನಾವು ನೋಡಿದೀವಿ, ಈ ರೈಲ್ವೆ ಟ್ರ್ಯಾಕ್ ಅಲ್ಲೋ ಇಲ್ಲ ಯಾವುದೋ ಒಂದು ಬ್ರಿಡ್ಜ್ ಕೆಳಗೋ, ಇಲ್ಲ ಅಂದ್ರೆ ಈ ಪೈಪ್ಗಳು ಹಾಕ್ತಾರಲ್ಲ ಭೂಮಿಯೊಳಗೆ, ದೊಡ್ಡ ದೊಡ್ಡ ಪೈಪ್ಗಳಿರುತ್ತೆ, ಆ ಪೈಪ್ ಸಂಧಿ ಒಳಗೋ ಕೂತ್ಕೊಂಡು ಇದನ್ನ ಮಾಡ್ತಕ್ಕಂಥ ಹುಡುಗರುಗಳು ಆ ಥರ ಎಲ್ಲ ಇದ್ದಾರೆ. ಇಲ್ಲ ಅಂತಂದ್ರೆ ಅದು ಎಲ್ಲಿಂದ ಬರುತ್ತೆ, ಹೆಂಗ್ ಸಪ್ಲೈ ಆಗುತ್ತೆ ಅನ್ನೋದೇ ಇವತ್ತು ಒಂದು ನಮಗೆಲ್ಲ ಆಶ್ಚರ್ಯಕರವಾಗಿರುವಂತ ಒಂದು ವಿಚಾರ. ಆದ್ರೂ ಆ ಥರ ಎಲ್ಲ ಆಗ್ತಾ ಇದೆ. ಮೂಲ ಇದಕ್ಕೆ ಕಾರಣ ಏನೋ ಒಂದು ಕಿಕ್ ಸಿಗುತ್ತೆ ಅಂತನೋ, ಇದು ತಗೊಳ್ಳೋದ್ರಿಂದ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆ. ಅದಾಗಲ್ಲ. ಅದರಿಂದ ಇವತ್ತು ಒಬ್ರು ಸೈಕಾಲಜಿ ಇವ್ರು ಕೂಡ ಪ್ರೊಫೆಸರ್ ಕೂಡ ಮಾತಾಡೋದು, ಅವ್ರು ಹೇಳಿದ್ರು ಅದನ್ನೇ, ಇದರಿಂದ ಏನಾಗುತ್ತೆ ಅಂದ್ರೆ ಸರ್, ಡಿಸಿಷನ್ ಮೇಕಿಂಗೇ ಕಮ್ಮಿ ಆಗ್ಬಿಡುತ್ತೆ. ಯಾವ್ದು ಒಳ್ಳೇದು ಯಾವ್ದು ತಪ್ಪು ಯಾವ್ದು ಸರಿ ಅದನ್ನ ಡಿಸಿಷನ್ ಮಾಡುವಂತ ಒಂದು ಮನಸ್ಥಿತಿಯೇ ಹೋಗ್ಬಿಡುತ್ತೆ ಅಂದ್ರಲ್ಲ, ಬಹಳ ಒಳ್ಳೆ ಮೆಸೇಜ್ ಮೇಡಮ್. ಸರ್, ಎಷ್ಟೊಂದು ಜನ ಮಕ್ಕಳು ತಂದೆ ತಾಯಿ ಗೊತ್ತಿಲ್ಲದಂಗೆ ಡ್ರಗ್ಸ್ ಎಲ್ಲ ತಗೋತಾ ಇದ್ದಾರೆ. ಸೊ ಆ ಮಕ್ಳಿಗೆ ಏನಾದ್ರು ಮೆಸೇಜ್ ಕೊಡಂಗೆ? ಈಗ ಅವ್ರು ತಗೊಂತಾ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಈ ಮೆಸೇಜು ಬೇಕಾಗಿರಲ್ಲ. ಅವ್ರಿಗೆ ಇದ್ರಲ್ಲಿ ತಗೊಂಡು ಆಲ್ರೆಡಿ ಅಡಿಕ್ಟ್ ಆಗಿರೋರಿಗೆ ಈ ಮೆಸೇಜ್ ಎಲ್ಲ ಹೋಗಲ್ಲ. ಅವ್ರು ಇದನ್ನೆಲ್ಲ ನೋಡೋದು ಇಲ್ಲ. ನೀವು ಟೈಟ್ಲ್ ಹಾಕಿ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಅಂದ ತಕ್ಷಣ ಅವ್ರು ಸ್ಕಿಪ್ಪೇ ಮಾಡ್ತಾರೆ, ಯಾಕಂದ್ರೆ ಅವ್ರು ಅದ್ರ ಆಲ್ರೆಡಿ ಮುಳುಗೋಗಿರ್ತಾರೆ. ಇದು ಮೆಸೇಜ್ ಯಾರಿಗೆ ಅಂದ್ರೆ ಅವ್ರ ಸುತ್ತಮುತ್ತ ಇರೋರಿಗೆ. ನಿಮ್ಮ ಸುತ್ತಮುತ್ತ ಇರೋರಿಗೆ, ನಿಮ್ಮ ಸುತ್ತಮುತ್ತದಲ್ಲಿ ಯಾರು ಈ ತರ ಅಡಿಕ್ಟ್ ಆಗಿರೋರು ಇದ್ರೆ ಅವ್ರನ್ನ ಸರಿಪಡಿಸಿ, ಅವ್ರನ್ನ ಸರಿ ಟ್ರ್ಯಾಕ್ ತಗೊಂಬನ್ನಿ ಅಂತ. ಸೊ ಹಂಗಾಗಿ ಇದು ಸರಿ ಇರೋರಿಗೆ ಮೆಸೇಜ್ ಹೊರತು ಆಲ್ರೆಡಿ ರೂಟ್ ತಪ್ಪಾಗಿರೋರ್ಗೆ ಏನು ಮಾಡೋಕ್ಕಾಗಲ್ಲ. ಇವತ್ತು ನಿಮ್ ಕಾಲೇಜಲ್ಲಿ ಡ್ರಗ್ಸ್ ದಿನಾಚರಣೆ ಆಚರಣೆ ಮಾಡಿದ್ದೀರಾ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ತಿಳ್ಕೊಂಡಿದ್ದೀರಾ ಅಂತ ಮಾಹಿತಿ ಕೊಡ್ಬೋದಾ? ಅಂದ್ರೆ ಇವಾಗ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಡ್ರಗ್ ಅಡಿಕ್ಟ್ ಆಗ್ತಿದ್ದಾರೆ, ಆಲ್ಮೋಸ್ಟ್ ಔಟ್ ಆಫ್ ಬೇರೆ ಬೇರೆ ಸ್ಟೇಟ್ ಇಂದ ಬಂದು. ಆಕ್ಚುಲಿ ಇದನ್ನ ಅವೇರ್ನೆಸ್ನ ಇದು ಮಾಡಬೇಕು, ಡ್ರಗ್ಸ್ನ ಯಾರು ಅಡಿಕ್ಟ್ ಆಗಬೇಡಿ, ಎಲ್ಲ ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ಯಾರನ್ನು ಡ್ರಗ್ ಅಡಿಕ್ಟ್ ಆಗ್ತಾರೆ, ಬರೀ ಫಿಟ್ನೆಸ್ಗೋಸ್ಕರ ತಗೋಬಾರ್ದಾ? ಅಂದ್ರೆ ಆಕ್ಚುಲಿ ಮೈಂಡ್ ಎಲ್ಲ ಡೈವರ್ಟ್ ಆಗುತ್ತೆ. ಯಾರು ಸ್ಟೂಡೆಂಟ್ಸ್ ಯಾರು ಡ್ರಗ್ಗಿಗೆ ಅಡಿಕ್ಟ್ ಆಗಬೇಡಿ, ಯಾಕೆಂದ್ರೆ ಎಲ್ಲ ಅವ್ರು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ಪೇರೆಂಟ್ಸು, ಅವ್ರ ಫ್ಯಾಮಿಲಿ ನೀಟಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಡ್ರಗ್ನ ಅವೇರ್ನೆಸ್ ಆಗಿದೆ ಅಂತ. ಇವತ್ತು ನಿಮ್ ಕಾಲೇಜಲ್ಲಿ ಡ್ರಗ್ಸ್ ದಿನಾಚರಣೆ ಆಚರಣೆ ಮಾಡಿದ್ದೀರಾ, ಅದ್ರ ಬಗ್ಗೆ ಏನ್ ತಿಳ್ಕೊಂಡ್ರಿ ನೀವು ಇವತ್ತು? ಅದೇನಿಲ್ಲ, ಯಾರು ಈಗ ಜಾಸ್ತಿ ಜನ ಡ್ರಗ್ ಅಡಿಕ್ಟ್ ಆಗಿದ್ದು ಹೇಳಿದ್ರು 12 ವರ್ಷದಿಂದ 18 ವರ್ಷದೊಳಗೆ. ಹಾಗಾಗಿ ಅಲ್ಲಿ ಈ ಡಿಗ್ರಿ ಕಾಲೇಜ್ಗಿಂತ MCA ಡಿಗ್ರಿಗಿಂತ PUC ಕಾಲೇಜಲ್ಲಿ ಹೋಗಿ ಈ ತರ ಮಾಡ್ಬೇಕು. ಹಾಗಾಗಿ ಮತ್ತು ಯಾರು ಈಗ ಡ್ರಗ್ಸ್ ಯಾರು ತಗೋಬಾರ್ದು, ಯಾಕಂದ್ರೆ ಸ್ಲೋ ಪಾಯ್ಸನ್ ಅದು ಯಾವಾಗ್ಲಿದ್ರು ಯಾವಾಗ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಮುನ್ನೆಚ್ಚರಿಕೆ ಇರ್ಬೇಕು. ಯಾರು ಅವ್ರು ಹೇಳಿದಾರ ಇವ್ರು ಹೇಳಿದಾರ ಫ್ಯಾಷನ್ಗಾಗಿ ಇಲ್ಲ ಯಾರು ಮಾಡ್ತಾ ಇದಾರ ಅಂತಂದ್ ಹೇಳಿ ಯಾರು ಮಾಡಬಾರ್ದು ಡ್ರಗ್ಸ್. ಹಾಗಾಗಿ ನಾವು ಒಂದ್ ಸ್ವಲ್ಪ ಇದು ಮಾಡ್ಬೇಕು, ಯಾಕಂದ್ರೆ ಮನೇಲಿ ನಮ್ಮನ್ನ ನಂಬ್ಕೊಂಡೆ ತಂದೆ ತಾಯಿಗಳು ಇರ್ತಾರೆ. ಹಾಗಾಗಿ ಅವ್ರ ಬಗ್ಗೆನೂ ನಾವು ಸ್ವಲ್ಪ ಕಾಳಜಿ ವಹಿಸ್ಬೇಕು. ಆಮೇಲೆ ಅವ್ರಿಗೆ ಈಗ ಅವ್ರ ಸಂಬಂಧನೇ ನಾವು ಬದುಕ್ತಾ ಇದೀವಿ, ಕಲಿತಾ ಇದೀವಿ ಫಸ್ಟ್. ಆಮೇಲೆ ಅವರು ನಮ್ಮನ್ನ ನಂಬ್ಕೊಂಡಿರ್ತಾರೆ, ಅವ್ರ ಸಂಬಂಧ ಆದ್ರೂ ನಾವು ಚೆನ್ನಾಗಿರ್ಬೇಕು. ಹಂಗಾಗಿ ನಾವೇನು ಇದು ಮಾಡಬಾರ್ದು ಅಂತ ನಾ ಹೇಳ್ತೀನಿ. ಅಪ್ಪ ಅಮ್ಮ ಮೋಸ ಮಾಡಬಾರ್ದು ಅಂತ ಹೇಳ್ತೀನಿ. ಹೌದು, ಅಪ್ಪ ಅಮ್ಮ ನಮ್ನ ಅವರು ನಾವೀಗ ನನ್ನೇ ತಗೊಳ್ಳಿ, ನಾನು ಗದಗ್ಲಿದ್ದ ಬಂದಿದ್ದೀನಿ, ನಾ ಇಲ್ಲಿ ಏನ್ ಮಾಡ್ತಿದ್ದೀನಿ ಅನ್ನೋ ನಮ್ಮ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಇದ್ರಲ್ಲಿದ್ದ ನಾವ್ ಇರಬೇಕು ಅಷ್ಟೇ. ಮತ್ತ ಅವರು ನಮ್ ನಂಬಿರ್ತಾರೆ, ನಾವು ಅವ್ರನ್ನ ನಂಬಿ ಬದುಕ್ಬೇಕು ಅಂತ ಹೇಳ್ತೀನಿ. ಇವತ್ತು ನಿಮ್ ಕಾಲೇಜಲ್ಲಿ ವಿಶ್ವ ಡ್ರಗ್ಸ್ ದಿನಾಚರಣೆ ಮಾಡಿದ್ದಾರೆ, ನಿಮ್ಗೆ ಹೇಗ ಅನಿಸ್ತು? ಅದ್ರ ಬಗ್ಗೆ ನೀವು ಏನಾದ್ರು ತಿಳ್ಕೊಂಡಿದ್ದೀರಾ ಅಂತ? ಬೇಸಿಕಲಿ ನಾ ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ, ಡ್ರಗ್ಸ್ ಅಂದ್ರೆ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದೀನಿ. ಅಂದ್ರೆ ಎಷ್ಟೋ ಹೇಳ್ತಾರೆ ಡ್ರಗ್ಸ್ ಹಂಗೆ, ಕೆಲವ್ರು ಏನಂತಾರೆ ಅಂದ್ರೆ ಡ್ರಗ್ಸ್ ಸ್ವಲ್ಪ ಏನ್ ಆಗಲ್ಲ, ಒಂದ್ಸರಿ ತಗೊಂಡ್ರೆ ಏನಾಗುತ್ತೆ, ಅಡಿಕ್ಟ್ ಆಗಲ್ಲ ಹಂಗೆ ಹಿಂಗೆ ಅಂತ ಅಂತಾರೆ. ಬಟ್ ಅದು ಒಂಥರ ಸ್ಲೋ ಪಾಯ್ಸ್ ಅಂತ, ಲೇಟ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಆ ಥರ ಏನು ಅಷ್ಟೇ. ನಿಮ್ಗೆ ಯಾರು ಅಪ್ರೋಚ್ ಮಾಡಿರೋ ಡ್ರಗ್ಸ್ ತಗೋ ಅಂತ? ಇಲ್ಲ, ಯಾರು ಮಾಡಿಲ್ಲ, ಇಲ್ಲ. ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಮಕ್ಕಳನ್ನ ತಂದೆ ತಾಯಿಗಳು ಪೇರೆಂಟ್ಸು ಕಾಲೇಜಿಗೆ ಕಳಿಸ್ತಾರೆ. ಸೊ ಎಷ್ಟೋ ಜನ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ಸಂದೇಶ ಹೇಳ್ತೀರಾ? ಹೇಳೋದಿಷ್ಟೇ, ಡ್ರಗ್ಸ್ ತಗೊಳಕ್ ಹೋಗ್ಬೇಡಿ, ಕಾಲೇಜಿಗೆ ಬಂದಿರ ಓದಿ ಎಂಜಾಯ್ ಮಾಡಿ. ಅದೇ ಡ್ರಗ್ಸ್ ಈ ಮಾದಕ ವಸ್ತುಗೆ ಅಡಿಕ್ಟ್ ಆಗಕ್ ಹೋಗ್ಬೇಡಿ ಅಷ್ಟೇ.